ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರಾ ಅನಿಸುತ್ತೆ. ಇವತ್ತು ನಮ್ಮದು ಫೇರ್ವೆಲ್ ಡೇ. ಮಾರ್ನಿಂಗಿಂದನೇ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ತುಂಬ ಲೇಟಾಗಿ ಎದ್ದಿದ್ದೆ. ಅದಕ್ಕೆ ವೀಡಿಯೋಸ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಬೇಗ ಎದ್ದು ರೆಡಿ ಆಗ್ತಿದ್ದೆ. ಸೊ ಅದಕ್ಕೆ ಕಾಲೇಜಿಗೆ ಬಂದು ಆಮೇಲೆ ಅಂದ್ಕೊಂಡೆ ವ್ಲಾಗೇ ಮಾಡಿಲ್ಲ ಅಲ್ಲ ಅಂತ. ಅದಕ್ಕೆ ಇವಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ಇವಾಗ ಜಸ್ಟು 8:30ಗೆ ಕಾಲೇಜಿಗೆ ಬಂದೆ ನಾನು. 9 o'clockಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿದೆ. ನಾವು ಫೋಟೋಸ್ ತೊಗೊಂಡು ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಇವಾಗ ಹೋಗ್ತಿದ್ದೀವಿ ಬೇಗ. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಇವಾಗ ಜಸ್ಟು ನಾನು ಕ್ಯಾಂಪಸ್ ಒಳಗೆ ಬಂದು ಹೋಗ್ತಾ ಇದ್ದೆ. ನನ್ನ ಫ್ರೆಂಡ್ ಪಾಪ ನಾನು ನೋಡಿದ್ರು ನೋಡ್ತಾ ಇರೋ ಥರ ಹೋಗ್ತಿದ್ಲು. ಅವಳಿಗೆ ಕಿರ್ಚಿ ಸಾಕಾಗೋಯ್ತು. ನಮ್ಮದು ಆ್ಯಂಪಿ ಥಿಯೇಟರ್ ಇದು. ಎವ್ರಿ ಇಯರ್ ಫೇರ್ವೆಲ್ ಪಾರ್ಟಿನ ನಾವು BGS ಬ್ಲಾಕಲ್ಲಿ ಮಾಡ್ತಿದ್ವಿ ಸೀನಿಯರ್ಸಿಗೆ. ಬಟ್ ಈ ಸಲ ನಮಗೆ ಆ್ಯಂಪಿ ಥಿಯೇಟರಲ್ಲಿ ಮಾಡಿದ್ದಾರೆ. ಇದೇ ಫಸ್ಟ್ ಟೈಮ್. ಏನಕ್ಕೆ ಅಂತ ನಾನು ಮುಂದೆ ವೀಡಿಯೋದಲ್ಲಿ ಹೇಳ್ತೀನಿ ನೋಡಿ. ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇವಾಗ ಜಸ್ಟ್ ಬರ್ತಿದ್ದೀವಿ. ಎಲ್ಲರೂ ಬಂದೇ ಬಿಟ್ಟಿದ್ರು. ನಾವು ಫೋಟೋಸ್ ತೊಗೊಳ್ತಾ ಟೈಮ್ ಆಗಿದ್ದೇ ಗೊತ್ತಾಗಿಲ್ಲ. ಸೊ ಇವಾಗ ಹೋಗಿ ಬೇಗ ಪ್ಲೇಸ್ ಇಟ್ಕೊಂಡು ಕೂತ್ಕೋಬೇಕು. ನಮ್ಮ HODsನೆಲ್ಲರೂ ವೆಲ್ಕಮ್ ಮಾಡ್ತಿದ್ರು. ಆವಾಗ ನಾವು ಬಂದ್ವಿ. Also, let's welcome Mr. Ramesh KM sir, head of behind the ಇವಾಗ ವೆಲ್ಕಮ್ ಮಾಡಿದ್ರಲ್ಲ, ಅವರು BCA ಡಿಪಾರ್ಟ್ಮೆಂಟಿಗೆ HOD. ಅಂದರೆ ನಾವು BCA ಡಿಪಾರ್ಟ್ಮೆಂಟಿಗೆ ನಮ್ಮ HOD ಸರ್ ಅವರು ರಮೇಶ್ ಸರ್ ಅಂತ. ತುಂಬ ಫ್ರೆಂಡ್ಲಿ ಸರ್ ಅವರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಸೊ ಯಾರಾದರೂ ವೀಡಿಯೋಸ್ ನೋಡೋದಿದ್ರೆ AIBM ಕಾಲೇಜಿಗೆ ಜಾಯ್ನ್ ಆಗೋದಿದ್ರೆ ನೋಡ್ಕೊಳ್ಳಿ. ಇವರೇ ಎಲ್ಲರೂ HODs. ಮತ್ತು ಅಲ್ಲಿ ಪ್ರಿನ್ಸಿಪಲ್ ಕೂತಿದ್ದಾರೆ, ವೈಸ್ ಪ್ರಿನ್ಸಿಪಲ್ ಕೂತಿದ್ದಾರೆ. ನಮ್ಮ ಕಾಲೇಜಲ್ಲಿ ಯಾವುದೇ ಫಂಕ್ಷನ್ ಮಾಡಬೇಕು ಅಂದರೂ ಫಸ್ಟು ಗುರೂಜಿಗೆ ನಮಸ್ಕಾರ ಹಾಕಿ ಪೂಜೆ ಮಾಡಿ ದೀಪ ಹಚ್ಚಿ ಆಮೇಲೆ ಏನಿದ್ರು ಮುಂದೆ ಫಂಕ್ಷನ್ಸು ಮತ್ತೇನಾದರೂ ಪ್ರೋಗ್ರಾಮ್ಸ್ ಇದ್ದರೆ ಮಾಡಿಕೊಡೋದು. ಸೊ ಇವಾಗ ಅದನ್ನು ಫಸ್ಟು ಮಾಡಿ ಆಮೇಲೆ ಏನಿದ್ರು ಮುಂದೆ ಪ್ರೋಗ್ರಾಮ್ಸ್ನ ಮಾಡ್ತಾರೆ. ಸೊ ಇವಾಗೆಲ್ಲ HODs ಸ್ಪೀಚ್ ಕೊಡಬೇಕು ಅಂತ ಹೇಳಿದರು. ಸೊ ಇವಾಗ ನಮ್ಮ ಸರ್ ಸ್ಪೀಚ್ ಕೊಡ್ತಿದ್ದಾರೆ. ಅದನ್ನು ಕೇಳಿಸ್ಕೊಂಡು ತುಂಬ ಖುಷಿ ಆಯಿತು. ನೀವು ಕೇಳಿಸ್ಕೊಡಿ. Keep learning, never stop exploring new things. Okay? When you go out of the college, make us proud, make yourself proud. Thank you all. ಇವರು ನಮ್ಮ ಪ್ರಿನ್ಸಿಪಲ್ ಸರ್. ಇವರು ತುಂಬ ಚೆನ್ನಾಗಿ ಮಾತಾಡಿದರು. ಕೇಳಿಸ್ಕೊಂಡು ತುಂಬ ಖುಷಿ ಆಯಿತು. ನಮ್ಮ ಪ್ರಿನ್ಸಿಪಲ್ ಸರ್ ಮಾತಾಡಿ ಆದಮೇಲೆ ಮತ್ತೆ ಇವಾಗ ಒಂದು ಹೊಸ ಕಾನ್ಸೆಪ್ಟಿಂದ ನಮ್ಮ ಟೀಚರ್ಸ್ ಎಲ್ಲರೂ ಸೀನಿಯರ್ಸ್ ಅವರಿಗೆ ರೆಡಿ ಮಾಡಿದರು. ಏನಂದರೆ 3 ಡಾಲ್ಗಳನ್ನ ತಂದಿದ್ರು. ಅದಕ್ಕೆ ಒಂದು ವೈಟ್ ಕಲರ್ ಟೀಶರ್ಟ್ಸ್ ಹಾಕಿ ಸೀನಿಯರ್ಸ್ ಎಲ್ಲರೂ ಅದಕ್ಕೆ ಸಿಗ್ನೇಚರ್ ಮಾಡಬೇಕು ಅಂತ. ಸೊ ಅದಕ್ಕೆ ಆ ಡಿಪಾರ್ಟ್ಮೆಂಟ್ HODs ಆ ಟೀಶರ್ಟ್ ಮೇಲೆ ಸಿಗ್ನೇಚರ್ ಆಗ್ತಿದ್ರು. ಇದು ಒಂಥರ ಹೊಸ ಕಾನ್ಸೆಪ್ಟ್. ತುಂಬ ಖುಷಿ ಆಯಿತು ಇದನ್ನು ನೋಡಿ. ಸೊ ಇದಾದಮೇಲೆ ಎಲ್ಲ ಸೀನಿಯರ್ಸ್ ಅಂದರೆ ನಮಗೆ ಸ್ಟೇಜ್ ಮೇಲೆ ಬಂದು ಸ್ಪೀಚ್ ಕೊಡೋಕೆ ಹೇಳಿದರು. ನಮ್ಮ ಕ್ಲಾಸಿಂದ ನನ್ನ ಫ್ರೆಂಡ್ ಸ್ಟೀಫನ್ ಅಂತ ಇದ್ದ, ಅವನು ಹೋಗಿ ಸ್ಪೀಚ್ ಕೊಟ್ಟ. ತುಂಬ ಮಾತಾಡ್ದ, ತುಂಬ ಚೆನ್ನಾಗಿ ಸ್ಪೀಚ್ ಮಾಡ್ದ. ಎಲ್ಲ ಟೀಚರ್ಸು ನೋಡಿ ತುಂಬ ಖುಷಿಪಟ್ಟರು. ಮತ್ತು ಮೇಯ್ನಾಗಿ ಮಾತಾಡಬೇಕು ಅಂದರೆ ಲತಕ್ಕ ಗೀತಕ್ಕ. ನಾನು ಯಾವಾಗ ಲೇಟಾಗಿ ಬಂದಾಗಲೂ ಇಲ್ಲ ಬೇಗ ಬಂದಾಗಲೂ ಫಸ್ಟು ಕಾಲೇಜಿಗೆ ಎಂಟ್ರಿ ಮಾಡಬೇಕಾದ್ರೆ ತಿಂಡಿ ಆಯ್ತಾ ಅಂತ ಕೇಳ್ತಿದ್ದಿದ್ದು ಅವರಿಬ್ಬರೇ. ತಿಂಡಿ ಆಯ್ತಾ ಅಂತ ಕೇಳಿ ಸ್ವಾಗತ ಮಾಡ್ತಿದ್ದವ್ರೆ. ಐ ಆಮ್ ರಿಯಲಿ ನಿಜವಾಗ್ಲೂ ಗೀತಕ್ಕ, ಲತಕ್ಕ ನಿಜವಾಗ್ಲೂ ನಿಮ್ಮನ್ನು ಮಿಸ್ ಮಾಡ್ಕೊಳ್ತೀನಿ. ಮತ್ತು ಸುಧೀರಣ್ಣ ನೆನ್ನೆನವ್ರ ಹತ್ರ ಮಾತಾಡೋದು ತುಂಬ ದಿನ ಆಯಿತು ಅಂತ. ಮತ್ತು ನನ್ನ ಜೂನಿಯರ್ಸ್ ಬಗ್ಗೆ ಮಾತಾಡಲೇಬೇಕು. BCom BCA BBA ಎಲ್ಲ ಜೂನಿಯರ್ಸು. ನಾನು ಲೋ ಆಗಿದ್ದಾಗ ಸರ್ ನನ್ನ ಜೂನಿಯರ್ಸು, ಅಣ್ಣ ನೀನು ಚೆನ್ನಾಗಿ ಮಾಡ್ತೀಯಣ್ಣ, ನೀನೇನು ಕೂತ್ಕೊಂಡ್ರೆ ಹೆಂಗಣ್ಣ, ನೀನು ಮಾಡೋಣ ಅಂತ ನನಗೆ ಎಂಕರೇಜ್ ಕೊಟ್ಟಿದ್ದ ನನ್ನ ಜೂನಿಯರ್ಸ್ಗೆ ಒಂದು ಹ್ಯಾಟ್ಸ್ ಆಫ್. ಮತ್ತು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಇಲ್ಲಿ ತನಕ ಮುನ್ನಡೆಸಿದ ಭಗವಂತನಿಗೆ ಒಂದು ಥ್ಯಾಂಕ್ ಯು ಹೇಳ್ತಾ, ನನಗೆ ಈ ಸ್ಟೇಜಲ್ಲಿ ನಿಂತು ಮಾತಾಡುವಂಥ ಒಂದು ಕರೇಜ್ ಕೊಟ್ಟ NSSಗೆ, ನನ್ನ ಪ್ರೀತಿಯ NSSಗೆ ಸೆಲ್ಯೂಟ್ ಹೇಳ್ತಾ ಥ್ಯಾಂಕ್ ಯು ಆಲ್ ಟೀಚರ್ಸ್. ಬಾಯ್. ಬಚ್ಚಿಕೊಂಡಿರುವ ಅಚ್ಚಳಿಯದ ನೆನಪು. ಕಾಲೇಜ್ ಬಗ್ಗೆ ಫಸ್ಟ್ ಹೇಳೋದಾದ್ರೆ ನನ್ನ ಕ್ಲಾಸ್ ಗೊತ್ತಾಗ್ತಿಲ್ಲ, ಪಾಸ್ ಆಗ್ತೀನಿ ಮೇ ಬಿ ಇನ್ನೊಂದು ವರ್ಷ ನೋಡ್ತೀನಿ ಅನ್ಸುತ್ತೆ. ಲೆಕ್ಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಹಾಗೆ ಜೂನಿಯರ್ಸ್ ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಸೊ ಇವಾಗ ಜಸ್ಟು ಫಾರ್ಮಲ್ ಫಂಕ್ಷನ್ಸ್ ಎಲ್ಲ ಮುಗೀತು. ಇವಾಗ ನಮ್ಮ ಜೂನಿಯರ್ಸ್ ಏನೋ ನಮಗೆ ಪ್ರೋಗ್ರಾಮ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರಂತೆ. ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀವಿ. ನೀವು ಈ ಪ್ರೋಗ್ರಾಮ್ಸ್ನ ಎಲ್ಲದೂ ನೋಡಿ ಎಂಜಾಯ್ ಮಾಡಿ. ಎಲ್ಲ ಚೆನ್ನಾಗಿದ್ದೀರಾ?
ಏನಿದೆ ಜನ ಫೇರ್ವೆಲ್ ನಡೀತಿದೆ ಕಣ. ಹೌದಾ ಫೇರ್ವೆಲ್ ನಾನು ಕೂಡ ಮಾಡ್ತೀನಿ ಹುಡುಗಿನ ಅಂದ್ರೆ ಫೇರ್ವೆಲ್ ಮತ್ತೆ ಕರಿಯ ಹುಡುಗಿನ ಮತ್ತೆ ಕರ್ಸು ಮತ್ತೆ ಕನೋ ಕಾಣ್ತಲ್ವಾ ಒಳ್ಳೆ ಈವೆಂಟ್ಸು ಲೈಟ್ ಡೆಕೋರೇಷನ್ ಎಲ್ಲ ಫುಲ್ ಚಿಂದಿ ಹೊಡೆಸಕ್ಕೆ ಬಂದಿದ್ದೀವಿ. ಇವತ್ತು ಸ್ಪೆಷಲ್ 3 ಡಿಪಾರ್ಟ್ಮೆಂಟಿಂದ 3 ಆ್ಯಂಕರ್ಸ್ ಮಾಡಿದರು. ಅಂದರೆ BBA, BCA, BCOಮಿಂದ 3 ಜನ ಸ್ಟೂಡೆಂಟ್ಸ್ನ ಆ್ಯಂಕರಿಂಗ್ ಆಗಿ ತೊಗೊಂಡಿದ್ರು. ಅವರು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದರು. ಎಲ್ಲ ಪ್ರೋಗ್ರಾಮ್ಸಿಂದು ಡ್ಯಾನ್ಸ್ ವೀಡಿಯೋ ಹಾಕೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಕಾಪಿ ರೈಟ್ಸ್ ಆಗುತ್ತೆ. ಸೊ ಅದಕ್ಕೆ ನಾನು ಹಂಗೆ ಸ್ವಲ್ಪ ಲೈಟಾಗಿ ಸ್ಮಾಲ್ ಕ್ಲಿಪ್ಸ್ ಹಾಕಿದ್ದೀನಿ. ಎಲ್ಲ ಜೂನಿಯರ್ಸು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟರು. ತುಂಬ ಖುಷಿ ಆಯಿತು ನಮಗೆ. ಥ್ಯಾಂಕ್ ಯು ಫಾರ್ ಆಲ್ ದ ಜೂನಿಯರ್ಸ್. ಎಲ್ಲ ಜೂನಿಯರ್ಸ್ ಸೇರ್ಕೊಂಡು ನಮಗೆ ಒಂದು ವಿಡಿಯೋ ಮಾಡಿದರು, ಎಡಿಟ್ ಮಾಡಿದರು. ನಮ್ಮದು 3 ಇಯರ್ಸ್ ಜರ್ನಿನ ಸ್ಮಾಲ್ ಕ್ಲಿಪ್ಸ್, ನಮ್ಮದು ಫೋಟೋಸ್ ವೀಡಿಯೋಸ್ ಎಲ್ಲ ಹಾಕಿ ಒಂದು 9 ಮಿನಿಟ್ಸ್ ವಿಡಿಯೋ ಮಾಡಿದರು. ತುಂಬ ಚೆನ್ನಾಗಿತ್ತು. ಆ ವಿಡಿಯೋ ನೋಡಿ ಬೇಜಾರು ಮಾಡ್ಕೊಳ್ಳೋದ, ಖುಷಿ ಪಡೋದ, ಅಳೋದ ಒಂದು ಗೊತ್ತಾಗಿಲ್ಲ. ಬಟ್ ನಿಜವಾಗ್ಲೂ ತುಂಬ ಎಮೋಷ್ನಲ್ ಆದ್ವಿ ನಾವೆಲ್ಲರೂ ಆ ವಿಡಿಯೋ ನೋಡಿ. ಇಷ್ಟು ಬೇಗ 3 ಇಯರ್ಸ್ ಜರ್ನಿ ಮುಗ್ದೇ ಹೋಯ್ತಾ, ನಾವು ಇಷ್ಟು ಬೇಗ ಇವಾಗ ತಾನೇ ಮೊನ್ನೆ ಕಾಲೇಜಿಗೆ ಸೇರ್ಕೊಂಡಂಗಿತ್ತು, ಇವಾಗ ತಾನೇ 3 ಇಯರ್ಸ್ ಮುಗ್ದೇ ಹೋಯ್ತು, ನಮ್ಮ ಕಾಲೇಜ್ ಲೈಫೇ ಮುಗೀತು ಅಂತಲೇ ಹೇಳ್ಬೋದು. ಆ ವಿಡಿಯೋ ನೋಡಿ ತುಂಬ ಅಂದರೆ ತುಂಬ ಬೇಜಾರಾಯಿತು, ಖುಷಿನೂ ಆಯಿತು. ಇಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೀವ ನಮ್ಮ ಫ್ರೆಂಡ್ಸ್ ಜೊತೆ ಅಂತ. ನೀವು ಈ ವಿಡಿಯೋನ ನೋಡಿ. ಬಟ್ ನಾನು ಸಾಂಗ್ ಹಾಕೋಕ್ಕಾಗಲ್ಲ, ಬ್ಯಾಕ್ಗ್ರೌಂಡ್ ಸಾಂಗ್ ಹಾಕಿದ್ದೀನಿ. ಸೊ ಸ್ವಲ್ಪ ವಿಡಿಯೋ ಹಾಕಿದ್ದೀನಿ, 9 ಮಿನಿಟ್ಸ್ ವಿಡಿಯೋನೂ ಹಾಕಿಲ್ಲ, 1 ಮಿನಿಟ್ 150 ಸೆಕೆಂಡ್ ಅಷ್ಟೇ ಹಾಕಿದ್ದೀನಿ. ನೋಡಿ ಎಂಜಾಯ್ ಮಾಡಿ. ಸೂಪರ್ ಸ್ವಲ್ಪ ಬೇಜಾರಾಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಇವತ್ತು ಸಕ್ಕರೆ ಎಂಜಾಯ್ ಮಾಡಬೇಕು. ಹೆಂಗಿತ್ತು ಪರ್ಫಾರ್ಮೆನ್ಸ್? ನಮ್ಮ 3 ಇಯರ್ಸ್ ಜರ್ನಿ ನೋಡಿ ತುಂಬ ಬೇಜಾರಾಯಿತು, 3 ವರ್ಷ ಮುಗ್ದೇ ಹೋಯ್ತಲ್ಲ ಅಂತ. ಅದಾದಮೇಲೆ ನಮಗೆ ನಮ್ಮ ಜೂನಿಯರ್ಸ್ DJ ಪಾರ್ಟಿ ಅರೇಂಜ್ ಮಾಡಿದರು. ಸೊ ಅದಕ್ಕೆ ಈ ಸಲ ಆ್ಯಂಪಿ ಥಿಯೇಟ್ರಲ್ಲಿ ನಮಗೆ ಫೇರ್ವೆಲ್ ಪ್ರೋಗ್ರಾಮ್ನ ಅರೇಂಜ್ ಮಾಡಿದರು. DJ ಪಾರ್ಟಿ ಇದೆ ಫಸ್ಟ್ ಟೈಮ್, ಇಷ್ಟು ಇಯರ್ಸಲ್ಲಿ ಯಾರಿಗೂ ಮಾಡಿರಲಿಲ್ಲ ಸೀನಿಯರ್ಸಿಗೆ. ನಮಗಂತೂ ತುಂಬ ಅಂದರೆ ತುಂಬ ಖುಷಿಯಾಯಿತು, ಎಕ್ಸೈಟೆಡ್ ಆಗಿದ್ವಿ. ಈ ವಿಡಿಯೋಯಿಂದ ಆದರೂ ನಾನು ನಮ್ಮ ಜೂನಿಯರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆ ದಿನನ ತುಂಬ ಮೆಮೊರೇಬಲ್ ಆಗಿತ್ತು. ನೀವು ನೋಡಿ ವಿಡಿಯೋನ ಎಂಜಾಯ್ ಮಾಡಿ. ಇದಾದಮೇಲೆ ನಮ್ಮ ಎಲ್ಲ ಡಿಪಾರ್ಟ್ಮೆಂಟ್ ಲೆಕ್ಚರರ್ಸು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು, ಅವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದರು. ಅದನ್ನು ನೋಡಿ ನಮಗೆ ಶಾಕೂ ಆಯಿತು, ಖುಷಿನೂ ಆಯಿತು.
ಸೊ ಇವಾಗ ಜಸ್ಟ್ ಪ್ರೋಗ್ರಾಮ್ ಮುಗೀತು. ನಾವು ಮಾಡಿದ ಮೇಕಪ್ಪು ಹೇರ್ ಸ್ಟೈಲ್ ಎಲ್ಲ ಹಾಳಾಗೋಗಿತ್ತು. ತುಂಬ ಅಂದರೆ ತುಂಬ ಟಯರ್ಡ್ ಆಗಿದ್ವಿ, ಹೊಟ್ಟೆ ಬೇರೆ ಹಸಿತಿತ್ತು. ಸೊ ಅದಕ್ಕೆ ಬೇಗ ಹೋಗಿ ಊಟ ಮುಗಿಸ್ಕೊಂಡೆ. ನಮಗೆ ಟೀ ಶರ್ಟ್ ಒಂದು ಕೊಟ್ಟಿದ್ದರು, ಅದಕ್ಕೆ ಸೀನಿಯರ್ಸ್ ಎಲ್ಲರೂ ಸಿಗ್ನೇಚರ್ ಹಾಕಬೇಕು ಅಂತ. ಸೊ ನಾನು ಬೇಗ ಟೀ ಶರ್ಟಿಗೆ ಸಿಗ್ನೇಚರ್ ಹಾಕಿ ಊಟ ಮಾಡೋಕ್ಕೆ ಹೊರಟೆ. ಮತ್ತು ನಾನು ವೀಡಿಯೋ ಮಾಡೋಕ್ಕೆ ನೆನಪಾಗಿಲ್ಲ, ಏನಕ್ಕೆ ಅಂದರೆ ಫೋಟೋ ತೆಗೆಸ್ಕೊಳ್ಳೋ ಬ್ಯುಸಿಯಲ್ಲಿದ್ವಿ. ಮತ್ತು ನಾನು ನಿಮಗೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಟೇಕ್ ಕೇರ್, ಬಾಯ್.